ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸಿಜೆ ರಾಯ್ ಅವರು ಆತ್ಮಹತ್ಯೆ ಪ್ರಕರಣ ಕ್ಷಣಕ್ಕೂ ಕೂಡ ಹೊಸ ಆಯಾಮವನ್ನು ಪಡಿತಾ ಇದೆ. ಐಟಿ ಅಧಿಕಾರಿಗಳು ವಿಚಾರಣೆಗೆ ಬಂದಾಗಲೇ ವಿಚಾರಣೆ ಎದುರಿಸಿದ ಸಿಜೆ ರಾಯ್ ಇದ್ದಕ್ಕಿದ್ದ ಹಾಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇದೀಗ ಈ ಆತ್ಮಹತ್ಯೆ ಕೇಸ್ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಅವರು ಹಲವು ಸಂದರ್ಶನದಲ್ಲಿ ಸಾವಿನ ಬಗ್ಗೆ ಮಾತನಾಡಿರುವಂತಹ ವಿಡಿಯೋಗಳು ವೈರಲ್ ಆಗಿವೆ. ಸಿಜೆ ರಾಯ್ ಅವರು ಸಂದರ್ಶನದಲ್ಲಿ ಸಾವಿನ ಬಗ್ಗೆ ಮಾತನಾಡಿದಂತಹ ಭಾರಿ ವೈರಲ್ ಆಗಿರುವಂಥದ್ದು. ಸೆಲೆಬ್ರೇಟ್ ಟುಡೇ ದೇರ್ ಇಸ್ ನಾಟ್ ಟುಮಾರೋ ಎಂದು ಹೇಳಿದಂಥ ರಾಯ್ ಇದ್ದಕ್ಕಿದ್ದ ಹಾಗೆ ತಮ್ಮ ಜೀವನದ ಕಾನ್ಫಿಡೆನ್ಸ್ ಅನ್ನೇ ಕಳೆದುಕೊಂಡಿದ್ದು ಎಲ್ಲಿ ಎಂಬ ಪ್ರಶ್ನೆ ಮೂಡಿದೆ. ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ ಅನ್ನೋ ಅನುಮಾನ ಶುರುವಾಗಿದೆ. ಕಾನ್ಫಿಡೆಂಟ್ ಎಂಬ ದೈತ್ಯ ಕಂಪನಿ ಕಟ್ಟಿ ಬೆಳೆಸಿದ ಖ್ಯಾತ ಉದ್ಯಮಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ತಾವು ನೀಡಿದ್ದು ಹಲವು ಸಂದರ್ಶನದಲ್ಲಿ ಜೀವನದಲ್ಲಿ ಸಾವು ಬಹಳ ಹತ್ತಿರದಿಂದ ನೋಡಿದ್ದಾನೆ, 6ರಿಂದ 7 ಬಾರಿ ನೋಡಿದ್ದಾನೆ ಅಂತ ಹೇಳಿದ್ರು. ಸೆಲೆಬ್ರೇಟ್ ಟುಡೇ ದೇರ್ ಇಸ್ ನಾಟ್ ಟುಮಾರೋ ಎನ್ನುತ್ತಿದ್ದಂಥ ಸಿಜೆ ರಾಯ್ ಅವರು ಆತ್ಮಹತ್ಯೆ ಹಿಂದೆ ಜೀವನದ ಕಾನ್ಫಿಡೆನ್ಸ್ ಕಳೆದುಕೊಂಡ್ಬಿಟ್ರಾ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ಸಂದರ್ಶನದಲ್ಲಿ ಸಾವಿನ ಬಗ್ಗೆ ಮಾತನಾಡುತ್ತಿದ್ದಂಥ ಉದ್ಯಮಿ ಸಿಜೆ ರಾಯ್ ದುಬೈ ಮೂಲದ ಉದ್ಯಮಿಯಾಗಿದ್ದರು. ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ರಿಯಲ್ ಎಸ್ಟೇಟ್, ಇವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಇತರೆ ವ್ಯವಹಾರಗಳು ನಡೆಸ್ತಾ ಇದ್ರು. ಅವರು ಜೀವನದಲ್ಲಿ ಸಾಕಷ್ಟು ಸಾಧಿಸಿದ್ದೇನೆ ಅಂತ ಹೇಳ್ತಾ ಇದ್ರು. ಒಂದು ಮಲಯಾಳಂ ಯೂಟ್ಯೂಬ್ ಚಾನಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಅವರು ಹೀಗೆ ಹೇಳಿದ್ರು: ನನ್ನ ಬದುಕಿನಲ್ಲಿ ಇನ್ನೇನೋ ಸಾಧಿಸುವ ಹಾಗಿಲ್ಲ, ಎಲ್ಲವೂ ಕೂಡ ಮಾಡಿದ್ದೇನೆ. ಬದುಕನ್ನ ಬಹಳ ಸಂತೋಷದಿಂದ ಕಳೀತಾ ಇದ್ದೇನೆ. ಈ ಕ್ಷಣವೇ ಸಾವು ಬಂದರೂ ಬಹಳ ಖುಷಿಯಿಂದ ಹೋಗುತ್ತೇನೆ. ನಾನು ಪ್ರಯಾಣಿಸುವ ಪ್ಲೇನ್ ಕ್ರಾಶ್ ಆದ್ರೂ ಯಾವುದೇ ರೀತಿಯ ಆತಂಕ ಇಲ್ಲ. ನಾನು ಆರಾಮವಾಗಿ ಇರಲು ಬಯಸುತ್ತೇನೆ ಎಂದಿದ್ರು. ಈ ಮಾತುಗಳು ಆಗ ಸಹಜವಾಗಿ ಕೇಳಿಸಿದ್ವು. ಆದರೆ 1 ತಿಂಗಳ ಅವಧಿಯಲ್ಲೇ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಲ್ಲರನ್ನೂ ಕೂಡ ಆಘಾತಕ್ಕೆ ಒಳಪಡಿಸಿದೆ. ನಾನು ಲೈಫಲ್ಲಿ ಒಂದು 6 to 7 ಟೈಮ್ಸ್ ಡೆತ್ನ ಹತ್ರದಲ್ಲಿ ನೋಡಿದ್ದೀನಿ. ದೇರ್ ಇಸ್ ನೋ ಟುಮಾರೋ. ಇವಾಗ ನಾನು ಆಸ್ತಿ ಮಾಡಿದ್ದೀನಿ, ಎಲ್ಲರೂ ಆಸ್ತಿ ಮಾಡಿದ್ದಾರೆ. ಕ್ಯಾನ್ ದಿ ಗ್ಯಾರಂಟಿ ದ ಟುಮಾರೋ ದಿಲ್ ಬಿ ದೇರ್? ಸೆಲೆಬ್ರೇಟ್ ಟುಡೇ. ಎಸ್, ಜೀವನದಲ್ಲಿ ಸಾವನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಈಗ ಅವರ ಆತ್ಮಹತ್ಯೆ ಹಿಂದೆ ಅವರ ಜೀವನದ ಕಾನ್ಫಿಡೆನ್ಸ್ ಕಳೆದುಕೊಂಡಿತ್ತ ಎಂಬ ಪ್ರಶ್ನೆ ಎದ್ದಿದೆ. ಸಾವನ್ನು ಭಯಪಡದೆ ಸ್ವೀಕರಿಸುತ್ತಿದ್ದ ಅವರು ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡರು ಎಂಬುದು ಇನ್ನೂ ರಹಸ್ಯವಾಗಿದೆ. ಪೊಲೀಸರು ಈ ಅನುಮಾನಾಸ್ಪದ ಸಾವು ಕೇಸ್ ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಶೋಕ್ ನಗರ ಪೊಲೀಸರು ರಾಯ್ ಅವರ ಕುಟುಂಬದವರು, ಸಿಬ್ಬಂದಿ ಮತ್ತು ಸಹೋದ್ಯೋಗಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸೀನ್ ಆಫ್ ಕ್ರೈಮ್ ಕಾರ್ಯನಿರ್ವಹಿಸ್ತಾ ಇದೆ. ರಾಯ್ ಅವರು ತಮ್ಮ ಗನ್ ಮ್ಯಾನ್ಗೆ ಒಳಗೆ ಯಾರನ್ನೂ ಕೂಡ ಬಿಡಬೇಡಿ ಅಂತ ಹೇಳಿ ಹೋದಂತ ನಂತರ ಆತ್ಮಹತ್ಯೆನ ಮಾಡಿಕೊಂಡ್ರು ಅಂತ ಹೇಳಲಾಗಿದೆ. ಆದ್ರೆ ಘಟನೆ ನಡೆದ 10ರಿಂದ 15 ನಿಮಿಷ ಕಳೆದರೂ ಕೂಡ ಸಿಬ್ಬಂದಿಗೆ ಗೊತ್ತಾಗಿರಲಿಲ್ಲ. ಗನ್ ದೇಹದ ಹತ್ತಿರ ಇಟ್ಕೊಂಡು ಫೈರ್ ಮಾಡಿಕೊಂಡು ದೊಡ್ಡ ಸೌಂಡ್ ಬಂದಿರಲಿಲ್ಲ ಅಂತೆ. ಪೊಲೀಸರು ರಾಯ್ ಅವರ 2 ಮೊಬೈಲ್ಗಳು ವಶಕ್ಕೆ ಪಡೆದುಕೊಂಡು ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿ ಕಂಡು ಬಂದಂತ ಡೈರಿಯನ್ನ ವಶಪಡಿಸಿಕೊಂಡಿದ್ದಾರೆ. ಡೈರಿಯಲ್ಲಿ ನಟಿಯರು, ಮಾಡೆಲ್ಗಳು ಮತ್ತು ರಾಜಕಾರಣಿಗಳ ಹೆಸರು ಕೂಡ ಬರೆದಿರುವುದು ಕಂಡು ಬಂದಿದೆ. ಇದಕ್ಕೆ ಏನು ಬರೆದಿರಬಹುದು ಎಂಬ ತನಿಖೆಯು ಕೂಡ ಮಾಡಲಾಗ್ತಾ ಇದೆ. ರಾಯ್ ಅವರು ಕೇರಳದಲ್ಲಿ 16 ಪ್ರಾಜೆಕ್ಟ್ಗಳು ಕೂಡ ನಡೆಸ್ತಾ ಇದ್ರಂತೆ. ಈ ಪ್ರಾಜೆಕ್ಟ್ಗಳಿಗೆ ಸಂಬಂಧಿಸಿದಂತಹ ಹಲವು ಇವೆಂಟ್ಗಳು ಕೂಡ ಆಯೋಜಿಸಿದ್ರು. ಈ ಇವೆಂಟ್ಗಳಿಗೆ ನಟಿಯರು ಮತ್ತು ಮಾಡೆಲ್ಗಳನ್ನ ಕರೆಸ್ತಾ ಇದ್ರು ಎಂಬ ಮಾಹಿತಿ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ಕೂಡ ಕಳೆದ 7 ವರ್ಷಗಳಲ್ಲಿ ನಿರೀಕ್ಷಿತ ಲಾಭವನ್ನು ಗಳಿಸಿರಲಿಲ್ಲ. ಇದರಿಂದ ಬೇರೆ ಬಿಸಿನೆಸ್ ಮಾಡಲು ಚಿಂತನೆ ನಡೆಸಿದ್ರಂತೆ. ರಾಜಕಾರಣಿಗಳ ಹೂಡಿಕೆ ಮತ್ತು ಒತ್ತಡದ ಬಗ್ಗೆಯೂ ಕೂಡ ಶಂಕೆ ಮೂಡಿದೆ. ಪೊಲೀಸರು ಕಳೆದ 3 ತಿಂಗಳ ಕರೆ ಡೀಟೇಲ್ಸ್ ಅನ್ನ ಪಡೆಯಲು ಮುಂದಾಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಮತ್ತು FSL ರಿಪೋರ್ಟ್ ಬಂದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಕ್ರೈಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.